Welcome back to my YouTube channel, Rashmira's YouTube channel. ಸೊ ಗೈಸ್, ಆನ್ಲೈನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ, ಅಂದರೆ ಡ್ರೆಸ್ಸಸ್, ಜೀನ್ಸ್ ಆ ಥರ. ಸೊ ಅಷ್ಟು ಓಪನ್ ಮಾಡಿ ಇಟ್ಟಿದ್ದೀನಿ, ಒಂದಷ್ಟು ಓಪನ್ ಮಾಡಿಲ್ಲ. ಸೊ ವಿಡಿಯೋದಲ್ಲೇ ಅನ್ಬಾಕ್ಸ್ ಮಾಡೋಣ ಅಂತ. ಸೊ ಬನ್ನಿ ಹೆಂಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಹಾಕಂಗಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಪಿಕ್ಚರ್ಸ್ ಇರುತ್ತೆ. ಸೊ ಪಿಕ್ಚರ್ಸ್ನ ಶೋ ಮಾಡ್ತೀನಿ, ಇಲ್ಲ ಅಲ್ಲೇ ಎಲ್ಲಾದರೂ ಸೈಡಲ್ಲಿ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಬನ್ನಿ ಓಪನ್ ಮಾಡೋಣ ಥರ ಮಾಡಿ. ಓಪನ್ ಮಾಡಿರೋದನ್ನ ತೆಗೆದುಬಿಡೋಣ, ಇದೆಲ್ಲ ಕಾಣಿಸ್ಬಿಡುತ್ತೆ. ಆಮೇಲೆ ನೋಡೋಣ. ಇದೊಂದು ಕ್ಯೂಟ್ ಡ್ರೆಸ್, ಶಾರ್ಟ್ ಡ್ರೆಸ್, ಬಟ್ ಜಾಸ್ತಿ ಟ್ರಾನ್ಸ್ಪರೆಂಟ್ ಇದೆ. ಲೈಟಾಗಿ ಬಟ್ ಇದು ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಇಲ್ಲಾಂದರೆ ಸೈಡಲ್ಲಿ ಶೋ ಮಾಡ್ತೀನಿ ಗೈಸ್. ಇದು ಇವಾಗ ಪದೇ ಪದೇ ಎದ್ದೇಳಕ್ಕಾಗಲ್ಲ ಆಯಿತಾ. ಇದೊಂದು ಶಾರ್ಟ್ ಡ್ರೆಸ್. ಇದಂಗೆ ಅನಿಸಿ ಎಷ್ಟು ರೇಟ್ ಮಾಡ್ತೀರಾ? 10 of 10. 10? ಚೆನ್ನಾಗೈತಾ? ಚೆನ್ನಾಗಿ ಕಾಣಿಸ್ತೈತೆ. ಇವೆಲ್ಲ ಜ್ಯುವೆಲರಿ ಮ್ಯಾಚ್ ಮಾಡಿ ಹಾಕೋದು ಗೈಸ್. ಮತ್ತು ನನಗೂ ಇಷ್ಟ ಆಯಿತು. ಬ್ಯಾಕ್ ಸೈಡ್ ಈ ಥರ ಇದೆ, ಫ್ರಂಟ್ ಈ ಕಡೆ ಇದೆ. ಆ್ಯಂಡ್ ನನ್ನ ಮೇಲೆ ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಡ್ರೆಸ್ ಹಾಕೋಬಿಡ್ತೀನಿ. ಇದೊಂದು ನಂಗೆ ಭಾರಿ ಇಷ್ಟ ಆಯಿತು. ಇದು ನೋಡಿದ್ದೇನೆ, ಇದು ನೀನೇ ಆರ್ಡರ್ ತೆಕ್ಕೊಂಡಿದ್ದು. ಇದು ನಾನು ಆಲ್ರೆಡಿ ಹಾಕ್ಕೊಂಡು ನೋಡಿದ್ದೀನಿ, ಚೆನ್ನಾಗಿ ಕಾಣಿಸ್ತೇನೆ. ಈ ಥರ ಬರುತ್ತೆ, ಬ್ಯಾಕ್ ಸೈಡು ಈ ಥರ ಕಟ್ಟಾಗಿ ಬರುತ್ತೆ. ಸೊ ಇದು ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಗೈಸ್, ಇದೇನಿದೆ ಈ ಥರ ಐತೆ ಅಂತ. ನೀವು ಗಾಸ್ ಆಗ್ತೀರಿ ಆಯ್ತಾ. ಸೊ ಗೈಸ್, ಈ ಡ್ರೆಸ್ ಈ ಥರ ಇದೆ, ಬ್ಯಾಕ್ ಸೈಡ್ ಈ ಥರ ಇದೆ. ನನ್ನ ಬ್ಯಾಕ್ ಡಿಸೈನ್ ಇಷ್ಟ ಆಗಿನೇ ಈ ಡ್ರೆಸ್ ತಗೊಂಡಿದ್ದು ಗೈಸ್. ನಲಿತಾಳೆ ಹೆಂಗ್ ಚೆನ್ನಾಗಿದೆ. ಸೊ ಇದು ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತೆ. ಸೊ ಅದಕ್ಕೆ ವೇರ್ ಡ್ರೆಸ್ನು ಹಾಕೊಳ್ದೆ ಹಂಗೆ ಇಟ್ಟಿದ್ದೀನಿ. ಇದು ಮದ್ವೆ ಆಗಟ್ಟ ಹಾಕಲ್ದಂಗಿದ್ಯಾ? ಹಿಂಗೆ ಹಿಂಗೆ ಅಂದ್ರೆ ಇದು ಎಕ್ಸ್ಪೆಂಡ್ ಆಗುತ್ತೆ ತುಂಬಾ ದಿವಸ ಆಯ್ತು. ಅದೇ ನಾನು ಹೇಳ್ತಿರೋದು, ನೀನ್ ಮದ್ವೆ ಆಗಿ ಫಿಕ್ಸ್ ಆಗಿ ಅಲ್ಲಿ ಗಂಟ ಎತ್ತಿಟ್ಕೊಂಡಿಯಾ? ಸೊ ಇದು ಹಿಂಗಿದೆ ಗೈಸ್, ಇದು ಫುಲ್ ರೌಂಡ್ ನೆಕ್ ಇದೆ. ಸೊ ಹಿಂದೆಗಡೆ ಇದು ಶೇಪ್ ಈ ತರ ಕಾಣುತ್ತೆ. ಸುಮ್ನೆ ಅದಕ್ಕೆ ಮದ್ವೆ ಸೀರೆನೂ ಈಗಲೇ ತಕೊಬಂದು ಇಟ್ಕೊಬಿಡು. ಸುಮ್ನೆ ನಂಗೆ ಯಾವ್ಯಾವ ಇಷ್ಟ ಆಗುತ್ತೆ ಡ್ರೆಸ್ ಎಲ್ಲ ಅದನ್ನೆಲ್ಲ ಈಗಲೇ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಂಗೆ ಇಷ್ಟ ಆಗಿದ್ದು ಯಾವುದು ಕಳ್ಕೊಬಾರ್ದು. ಸೊ ಆ ಡ್ರೆಸ್ ಒಂದು ಈ ಡ್ರೆಸ್ ಒಂದು ಹಂಗೆ ಎತ್ತಿಟ್ಟಿದ್ದೀನಿ, ಯಾವಾಗ ಹಾಕೊಳಕ್ಕಾಗುತ್ತೆ ಹಾಕೊಳ್ಳೋದು. ಹೆಂಗೆ ಕಾಣಿಸ್ತೀನಿ. ಇದು ಲಿಂಕ್ ಹಾಕಿರ್ತೀನಿ ಗೈಸ್, ಚೆಕ್ ಮಾಡಿ. ನಂಗಂತೂ ಭಾರಿ ಇಷ್ಟ ಆಯ್ತು. ಸೊ ಇದು ಮೀಶೋದು, ಅದು ಮೀಶೋದು ಗೈಸ್. ಇದು ಮೀಶೋದು. ಮತ್ತೆ ಯಾಕೆ ಅದ್ರಲ್ಲಿದೆ? ಅದು ಬ್ಯಾಗ್, ಅದು ಒಳಗಡೆದು, ಮೇಲ್ಗಡೆ ಇನ್ನೊಂದು ಕವರ್ ಇತ್ತು, ಅದು ತೆಗೆದ್ಬಿಟ್ಟೆ. ಇದನ್ನು ಹಾಕಿದ್ದೆ, ಇದನ್ನು ಕ್ಯೂಟಾಗಿ ಚೆನ್ನಾಗಿದೆ. ಸೊ ಪಿಕ್ಚರ್ ಅಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಇದೊಂದು ಫುಲ್ಲು ಲೆಂತ್ ಬರುತ್ತೆ, ಬ್ಯಾಕ್ ಸೈಡು ಈ ಥರ ಬರುತ್ತೆ. ಇದು ಅವಾಗಲೇ ತೋರಿಸಿದ್ದು ಡ್ರೆಸ್. ಬ್ಯಾಕ್ ಸೈಡ್ ಬ್ಯಾಕ್ ಇದೆ, ಆ್ಯಂಡ್ ಫ್ರಂಟ್ ಈ ಥರ ಇದೆ. ಒಂದು ಸಿಂಗಲ್ ಪಟ್ಟಿ ಇದೆ. ಸೊ ನೀವು ನನಗೆ ಹೆಂಗೆ ಅನಿಸುತ್ತೆ? ಓಕೆ ಓಕೆ ನನಗೂ ಓಕೆ ಓಕೆ, ಬಟ್ ಇದು ಹಾಕ್ಕೊಂಡಿಲ್ಲ. ಬಟ್ ಇಲ್ಲಾಂದರೆ ಅವಾಗಲೇ ರಿಟರ್ನ್ ಮಾಡ್ತಿದ್ದೆ. ಇದು ರಿಟರ್ನ್ ಆಪ್ಷನ್ ಮುಗ್ದೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಕೊಂಡಿದ್ದೀನಿ ನಾನು. ಬಟ್ ಓಕೆ, ಅದು ಮೀಶೋದು ಗೈಸ್.
ಫ್ಲಿಪ್ಕಾರ್ಟ್ದು ಶೋ ಆಗ್ಬಿಡುತ್ತೆ. ಇನ್ನೂ ಟ್ಯಾಗೇ ಬಿಚ್ಚಿಲ್ಲ ನಾವು. ಇದೊಂದು ಇದು ಫುಲ್ಲು ಸ್ಕರ್ಟ್ ಮೇಲ್ಗಡೆಯಿಂದ ಫುಲ್ಲು ಶೋ ಆಗುತ್ತೆ. ಅಂದರೆ ಇದು ಒಳಗಡೆ ಈ ಥರ ಬರುತ್ತೆ ಅಟ್ಯಾಚ್ ಆಗುತ್ತೆ. ಫುಲ್ಲು ಹಾಫ್ ವೈಟಲ್ಲಿ ಇದೆ ಅನಿಸ್ತು. ಹಾಫ್ ವೈಟ್ ಓಕೆ, ಬಟ್ ಅದು ಟ್ರಾನ್ಸ್ಪರೆಂಟ್ ಕಾಣಿಸ್ತೈತಾ? ಬಟ್ ಓಕೆ ಬಟ್ ನಂಗೆ ಇಷ್ಟ ಆಯ್ತು. ಈ ಥರ ಲೈಟ್ ಕಲರ್ಸ್ ಭಾರಿ ಇಷ್ಟ ಆಗಿದೆ ನನಗೆ. ಸೊ ಫುಲ್ ಸ್ಲೀವ್ ಖಂಡಿತ ಉಂಟು. ಸೊ ನಿಮ್ಗೆ ಇಲ್ಲಿ ಓಪನ್ ಕೊಟ್ಟಿದ್ದಾರೆ, ಒಳಗಡೆ ಇದೊಂದು ಕೊಟ್ಟಿದ್ದಾರೆ. ಓವರಾಲ್ ಬ್ಯಾಕ್ ಸೈಡ್ ಈ ಥರ ಇದೆ, ಫುಲ್ ಕವರ್ ಆಗಿದೆ. ಸೆಂಟರ್ ಮಾತ್ರ ಡಿಪ್ಪಿದೆ ಅಷ್ಟೇ. ಸೊ ಕಂಪ್ಲೀಟ್ ಅಂದರೆ ಜ್ಯುವೆಲರಿ ಇಯರಿಂಗ್ಸ್ ಎಲ್ಲ ಮ್ಯಾಚ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಇದು ಮಿಂತ್ರಾದು ಗೈಸ್, ಅದು ಫ್ಲಿಪ್ಕಾರ್ಟ್ದು, ಇದು ಮಿಂತ್ರಾದು. ಅಡ್ರೆಸ್ ಮಾಡಿ. ಸೊ ನನಗಂತೂ ಇದು ನೋಡಿ ಭಾರಿ ಇಷ್ಟ ಆಗಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ರಿಟರ್ನು ಮಾಡಿಲ್ಲ, ಏನೂ ಮಾಡಿಲ್ಲ, ಟ್ಯಾಗು ಬಿಚ್ಚಿಲ್ಲ. ಇದು ಯಾವಾಗ ಆರ್ಡರ್ ಮಾಡಿದ್ದು ಅಂತಲೇ ಗೊತ್ತಿಲ್ಲ ನನಗೆ. ಹಾಕ್ಕೊಂಡು ನೋಡಿದ್ದೀನಿ, ನನಗಂತೂ ಭಾರಿ ಇಷ್ಟ ಆಗೋಯ್ತು. ಹೆಂಗೈತೆ ಗೈಸ್ ಡ್ರೆಸ್? ನನಗಂತೂ ಭಾರಿ ಇಷ್ಟ ಆಯ್ತು. ಫಿಲ್ಲಿಂಗ್ ಮಾತ್ರ ಸಕ್ಕತ್ತಾಗಿದೆಯಲ್ಲ. ಆನ್ಲೈನಲ್ಲಿ ಇದು ಇವಾಗ ಪ್ರೆಸೆಂಟ್ 3,999 ಇದೆ ಗೈಸ್. ಆ್ಯಕ್ಚುಲಿ ಅಂದರೆ 4,001 ರೂಪಿ ಕಡಿಮೆ, 4,000. ನನಗಿದು ಏನು ಆಫರಲ್ಲಿ 1,000 ರೂಪಿಗೆ ಸಿಕ್ಕಿದ್ದು. ಸೊ ಇದಿಷ್ಟು ಫಿಲ್ಲಿಂಗ್ ಬರುತ್ತೆ, ಬ್ಯಾಕ್ ಸೈಡ್ ಹಿಂಗೆ ಬರುತ್ತೆ. ಓಕೆನಾ? ಓಕೆ. ಆ್ಯಂಡ್ ಇವೆರಡು ಈ ಕಡೆ ಅವರು ಇಟ್ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತೈತಾ? ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದನ್ನ ಪ್ರೀ ವೆಡ್ಡಿಂಗ್ ಎಲ್ಲ ಸೂಟ್ ಆಗುತ್ತೆ ಹಾಕೊಂಡ್ರೆ ಸೂಟ್ ಆಗುತ್ತೆ. ನೀನು ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು. ಇದು ಮಿಂತ್ರಾದು ಲಿಂಕ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ಗೈಸ್. ಇದೊಂದು ಓಪನ್ ಮಾಡೋಣ. ಇದು ಶಾರ್ಟ್ ಡ್ರೆಸ್. ನಾನು ಇದನ್ನ ಆರ್ಡರ್ ಮಾಡಿದ್ದೀನ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಆರ್ಡರ್ ಬಂದಾದ್ಮೇಲೆ ಗೊತ್ತಾಗಿತ್ತು ನನಗೆ. ಯಾವ್ದು ಹೇಳೆ? ಇದು ಕಾಟನ್ ಗೈಸ್. ನಾನು ಕಾಟನ್ ಅಂತಾನೆ ನೋಡಿರ್ಲಿಲ್ಲ. ಅಲ್ಲಿ ಫ್ಯಾಬ್ರಿಕ್ ಕಾಟನ್ ಇದೆ. ಹಿಂದೆಗಡೆ ಎಲಾಸ್ಟಿಕ್ ಇದೆ. ಹೆಂಗ್ ಕಾಣಿಸ್ತೈತೆ? ಇಷ್ಟು ಫೀಲಿಂಗ್ ಇದೆ ಗೈಸ್ ಶಾರ್ಟ್ ಡ್ರೆಸ್. ನೀವು ಇಲ್ಲಿ ಒಂದು ಬೆಲ್ಟ್ ಯಾವುದಾದ್ರೂ ಟ್ರೆಂಡಿ ಆಗಿರೋ ಬೆಲ್ಟ್ ಯಾವುದಾದ್ರೂ ಟೈ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಇದು ನಾನಲ್ಲ, ನಮ್ಮ ಅಕ್ಕ ಕೂಡ ಹಾಕೋಬೋದು. ಹೆಂಗೆ ಕಾಣಿಸ್ತೈತೆ? ಚೆನ್ನಾಗೈತೆ. ನನಗೂ ಇಷ್ಟ ಆಯ್ತು. 10ಗೆ 8 ಅಷ್ಟೇ. ಅಂದರೆ ಇದು ಬೆಲ್ಟ್ ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದೊಂದು ಡೆನಿಮ್ದು ಗೈಸ್. ಇದು ರಾಧಿಕಾ ಪಂಡಿತ್ ಒಂದು, ಅದು ಅವ್ರದ್ದು ಲಾಂಗ್ ಇತ್ತು, ಇದು ಶಾರ್ಟ್ ಇರುತ್ತೆ. ನಾನೊಂದು ಕಳ್ಸಿದ್ನಲ್ಲ ನಿಂಗೆ ಲಿಂಕ್, ಅದು ಮಿತ್ರದು. ಅದು ತಗೊಳ್ದೆ ಬ್ಲ್ಯಾಕ್ ಕಲರಲ್ಲಿ. ನೋಡಿಲ್ಲ ನಾನು ಗೈಸ್. ಅದು ಚೆನ್ನಾಗೈತೆ. 1,300 ಏನೋ. ನಾನು ತಗೊಂಡ್ರೆ ಹಾಕ್ತೀನಿ. ಚೆನ್ನಾಗಿದೆ. ಇದು ನಾನು ಆರ್ಡರ್ ಮಾಡಿದಾಗ ಕಡಿಮೆ ಏನೋ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ ಪ್ರೈಸ್. ಚೆನ್ನಾಗಿತ್ತಲ್ಲ? ಇದು ಐ ಥಿಂಕ್ 500 ಗೈಸ್. 500. ಇನ್ನೊಂದು ಸ್ವಲ್ಪ ಲೆಂತ್ ಆಗಿ ತಗೋಬೇಕಿತ್ತು. ಅದು ಇತ್ತು, ಬಟ್ ನಾನು ಇದನ್ನ ಶಾರ್ಟ್ ಅಂತ ತಗೊಂಡೆ. ರಾಧಿಕಾ ಪಟ್ಟಿದ್ ಫುಲ್ ಲೆಂತ್ ಹಾಕೊಂಡಿದ್ಲು. ಬಟ್ ಇದು ಶಾರ್ಟ್ ಇತ್ತು, ನನಗೆ ಶಾರ್ಟ್ ಬೇಕಿತ್ತು ಅಂತಂದ್ರೆ ಶಾರ್ಟ್ ತಗೊಂಡೆ.
ಇದ್ರ ಒಳಗಡೆನೂ ಏನಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಹಂಗೆ ಸ್ಲೀವ್ಲೆಸ್ ಹಾಕೋಬಹುದು. ಚೆನ್ನಾಗಿ. ನಾನು ಫುಲ್ ಎಂತಿರೋದು ತಗೊಳ್ಳೋಣ. ಇದು ಮೀಶೋದು ಗೈಸ್, ಐ ಥಿಂಕ್ 500 ಇದು ಪ್ರೈಸ್ ಎಲ್ಲ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ. ನೋಡ್ಕೊಬಿಡಿ ಗೈಸ್, ಬ್ಯಾಕ್ ಸೈಡ್ ಈ ಥರ ಜಿಪ್ ಇದೆ, ಜಿಪ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ಲಿ ಈ ಥರ ಇದೆ. ನನಗೆ ಹೆಂಗೆ ಕಾಣಿಸ್ತಿದೆ ಹೇಳಿ ಮೇಡಮ್. ಹೇಳಿ, ಆದ್ರೆ ಜಿಪ್ ಇರಬಾರ್ದಾಗಿತ್ತು ಅದಕ್ಕೆ. ಜಿಪ್ ಇರೋದಕ್ಕೆ ನಾನು ಹಾಕೊಳಕ್ಕಾಗಿದ್ದಿಲ್ಲ ಅಂತಂದ್ರೆ ನೀನು ಹಾಕೊಳಕ್ಕಾಗ. ನಾನೇ ಹಾಕೊಳಕ್ಕಾಯ್ತು. ಡೆನಿಮ್ದು ಎಕ್ಸ್ಪೆಂಡ್ ಆಗುತ್ತೆ. ಎಲ್ಲಿ ಇದಾಗ್ತಾ ಇಲ್ಲ, ಅದು ಆಗ್ತಿಲ್ಲ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಚೆನ್ನಾಗೈತೆ ಗೈಸ್, ನನ್ಗೆ ಇಷ್ಟ ಆಯ್ತು. ಚಿಕ್ಕ ಅವಳಿಗೆ ಬೇಡ. ಡೆನಿಮ್ದು ನಂದು ಬ್ಲ್ಯಾಕ್ ಇದೆ ಗೈಸ್, ನಾನು ಈಗಲೂ ಹಾಕೋಬೋದು ಅದನ್ನ. ಎಕ್ಸ್ಪೆಂಡ್ ಆಯ್ತದೆ. ಸೊ ಗೈಸ್ ನನಗೆ ಇಷ್ಟ ಆಯ್ತು, ಅವಳಿಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಎಲ್ಲ ಮಸ್ತಾಗಿದೆ. ಅಂದರೆ ಜಿಪ್ ಒಂದು ಸ್ವಲ್ಪ ಅದಾಗುತ್ತೆ ಎಲ್ಲ ಡ್ರೆಸ್ಸಲ್ಲೂ ಅದೇ ಪ್ರಾಬ್ಲಮ್, ಜಿಪ್ ಇದ್ರೆ ಗೊತ್ತಾ. ಅಂದರೆ ಅವಳು ಜಿಪ್ಪು ಈಸಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಇಷ್ಟ ಆಯಿತು. ಬ್ಯಾಕ್ ಸೈಡ್ದು ಫ್ರಂಟಲ್ಲಿ ಈ ಥರ ಇದೆ. ಹಿಂಗಂತ ಕಮೆಂಟ್ ಮಾಡಿ ಗೈಸ್. ಲಿಂಕು ಹಾಕಿರ್ತೀನಿ. ಇದೊಂದು ಜೀನ್ಸ್, ನನ್ನ ಹತ್ರ ಈ ಕಲರ್ ಇತ್ತು ಅನ್ಕೊಂತೀನಿ. ಗೊತ್ತಿಲ್ಲ ಇದಾಗುತ್ತಾ ಏನು ಅಂತ. ನನ್ನ ಸೈಜ್ ಎಲ್ಲ ಕರೆಕ್ಟಾಗಿ ಇಟ್ಟಿದೆ. ತುಂಬ ದೊಡ್ಡ ಸೈಜ್ ಆಯ್ತು ಅನ್ಸುತ್ತಾ, ನೋಡೋಣ ಏನಾಗುತ್ತೆ. ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಇದು 350 ಸಮಥಿಂಗ್ ಐ ಥಿಂಕ್. ಅದಕ್ಕೆ ಪ್ರೈಸ್ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಚೆನ್ನಾಗಿದೆ. ಸ್ವಲ್ಪ ಸೊಂಟದ ಹತ್ರ ನನಗೆ ಸ್ವಲ್ಪ ಲೂಸು ಗೈಸ್ ಅಷ್ಟೇ. ಅದೊಂದು ಸ್ವಲ್ಪ ಟ್ರಕ್ ಇಡ್ಸ್ಕೊಂಡ್ರೆ ಓಕೆ. ನಿಮಗೆ ನಿಮಗೆ ಆಗುತ್ತೆ ಇದು. ನಂಗೆ ಆಗ್ಬಿಡ್ತದೆ. ಓಕೆ ಗೈಸ್, ನಂದೊಂದು ಐತೆ ಎತ್ಕೊಬ್ರು ಬ್ಲೂ ಕಲರ್. ಏನು ಬ್ಲೂ ಕಲರ್ ಡ್ರೆಸ್ ಗೈಸ್, ಅದನ್ನ ಓಪನ್ ಮಾಡ್ಬಿಟ್ಟಿದ್ದೀನಿ. ಸೊ ಇದು ಫ್ಲಿಪ್ಕಾರ್ಟ್ದು ಗೈಸ್. ಅದು ಸುಮ್ಮನೆ ಫೋಟೋಶೂಟ್ಗೆ, ಗುಡ್ಡು ಬರ್ತ್ಡೇದು ಫೋಟೋಶೂಟ್ಗೆ ಅಂದ್ಬಿಟ್ಟು ಬುಕ್ ಮಾಡಿದೆ. ಚೆನ್ನಾಗಿದೆ. ಸೊ ಸ್ಲೀವ್ಲೆಸ್ ಕೊಟ್ಟಿದ್ದಾರೆ, ಫುಲ್ಲು ಪ್ಲೇನ್. ಆಲ್ ಸೈಜಿಗೆ XXL ತಗೊಂಡಿದ್ದಾರೆ. ಸ್ಲೀವ್ಲೆಸ್ ಇದೆ, ಹಿಂದಗಡೆ ಜಿಪ್ ಕೊಟ್ಟಿದ್ದಾರೆ. ಸೊ ಇದೊಂದು ಆ ಸ್ಲೀವ್ಗೆ ಈ ನೆಕ್ಗೆ ಅಟ್ಯಾಚ್ ಮಾಡ್ಕೋಬೋದು. ಅಂದರೆ ಸ್ಲೀವ್ ಈ ಥರ ಹಿಂಗೆ ಹಾಕೋಬೋದು ಅಲ್ವಾ. ಅದು ನೆಕ್ ಕಟ್ಟಾಯ್ತು, ತುಂಬಾ ಲುಕ್ ಕಾಣಿಸ್ತದೆ. ಈ ಥರ ಹಿಂಗೆ ಹಾಕೋಬೋದು. ಅದು ಹಾಕೊಂಡು ಇದನ್ನ ಹಾಕೋ. ಇಷ್ಟು ಫ್ರಿಲ್ಲಿಂಗ್ ಇದೆ. ಹಿಂದೆ ಹೋಗು. ಹಾಂ, ಚೆನ್ನಾಗಿದೆ. ಜಾಸ್ತಿ ಫ್ರಿಲ್ಲಿಂಗ್ ಇದೆ ಗೈಸ್. ಇದು 900 ಅಷ್ಟೇ ಅಂತ ಹೇಳ್ಬೋದು. ಚೆನ್ನಾಗಿದೆ, ನಂಗಂತ ಇಷ್ಟ ಆಯ್ತು. ಬಟ್ ಅಂದರೆ ಓಕೆ, ಬಟ್ ಅದು ಏನೋ ಅದು ಶಾಲು ಎಲ್ಲ ತೆಗೆದ್ರೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ರೆ ಓಕೆ. ಲೂಸ್ ಫಿಟ್ಟಿಂಗ್ ಇಲ್ಲ ಅದು. ಬಟ್ ಓಕೆ, ಅದೆಲ್ಲ ಸ್ಟಿಚ್ ಎಲ್ಲ ಮಾಡಿಸಿದ್ರೆ ಏನಂತಂದ್ರೆ ಎಕ್ಸೆಲ್ ಆಗುತ್ತೆ. ಒಂಚೂರು ಅಂದ್ರೆ ಒಂದೇ ತರ ಕಳ್ಸಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ. ಹೌದು, ಒಂದೊಂದು ಟೈಮಲ್ಲಿ ಒಂದೊಂದು ಸೈಜ್ ಕಳಿಸ್ಬಿಡ್ತಾರೆ. ಅದಕ್ಕೆ ಡಬಲ್ ಎಕ್ಸೆಲ್ ಮಾಡಿದ್ರೆ ಸ್ವಲ್ಪ ಟ್ರಕ್ ಇಡ್ಸ್ಕೋಬೇಕಷ್ಟೇ. ಬಟ್ ಓಕೆ, ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ಪ್ಲೈನ್ ಕಲರ್ ಇರ್ಲಿಲ್ಲ. 900 ಆಲ್ಮೋಸ್ಟ್ ಹೊಲಿಯಕ್ಕೆ ಎಷ್ಟು ತಗತ್ತಾರೆ. ಸ್ಟಿಚಿಂಗ್ ಮಾಡೋದಕ್ಕೆ ಅದು ಚೆನ್ನಾಗಿದೆ. ಮತ್ತೆ ಅಂದ್ರೆ ಹಿಂಗೆ ಜಾಸ್ತಿ ಇದು ಕೊಟ್ಟಿದ್ದಾರೆ, ಫ್ರಿಲ್ಲಿಂಗ್ ಜಾಸ್ತಿ ಇದೆ. ಸೊ ಕೊಡ್ಬೋದು. ಬಟ್ ನಾನು ತಗೊಂಡಿರೋ ಡ್ರೆಸ್ಗಳೆಲ್ಲ ನನಗೆ ಪಿಂಕ್ ಕಲರ್ ಭಾರಿ ಇಷ್ಟ ಆಯಿತು. ಆ್ಯಂಡ್ ಮರೂನ್ ಕಲರ್ ಒಂದು ಭಾರಿ ಇಷ್ಟ ಆಯಿತು. ಇದು ಐ ಥಿಂಕ್ ನಾನು ಬುಕ್ ಮಾಡಿದಾಗ
60ನ 70ನ ಇತ್ತು. ಐ ಥಿಂಕ್ ನೀನೇ ಇದನ್ನ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಯಾವಾಗ ಬುಕ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ನನಗೆ, ಇದು ಗೊತ್ತಿಲ್ಲ. ಸೊ ಇದು 500 ಸಮಥಿಂಗ್ ಏನೋ ಇದೆ. ಸೊ ಪ್ರೈಸ್ ಆ ಸ್ಕ್ರೀನ್ಶಾಟ್ ಅದನ್ನೇ ತೊಗೊಂಡು ಮೀಶೋದಲ್ಲಿ ಪಿಕ್ ಹಾಕಿದರೆ ಬರುತ್ತೆ. ಇಲ್ಲಾಂತಂದರೆ ಲಿಂಕ್ ಹಾಕಿರ್ತೀನಿ, ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ತೊಗೋಬೋದು. ಆ್ಯಂಡ್ ಹೆಂಗಿತ್ತು ಕಲೆಕ್ಷನ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.